ಹಾಯ್ ಎಲ್ರಿಗೂ ನಮಸ್ಕಾರ. ಇವತ್ತಿನ ಈ ವ್ಲಾಗ್ ಬಂದು ರಾಗಿ ದೋಸೆ ಮಾಡೋದ್ರಿಂದ ಶುರುವಾಗಿದೆ. ಇವತ್ತು ಸ್ಯಾಟರ್ಡೇ ಮಾರ್ನಿಂಗ್ ಟಿಫನಿಗೆ ನಾನು ರಾಗಿ ದೋಸೆನ ಮಾಡಿಕೊಂಡು ನಾನು ಅಪ್ಪಂಗೆಲ್ಲನೂ ಕೂಡ ಅಂಗಡಿ ಹತ್ರ ತಮ್ಮ ಹೋಗ್ತಿದ್ದ ಅವ್ನ ಕೈಲಿ ಕೊಟ್ಕೋಸೋದಕ್ಕೆ ರಾಗಿ ದೋಸೆನೆಲ್ಲ ಮಾಡಿ ಅವರಿಗೂ ಕೂಡ ಕೊಟ್ಕೋಸೆ, ನಮಗೂ ಕೂಡ ಟಿಫನಿಗೆ ಇದನ್ನೇ ಮಾಡಿಕೊಂಡೆ. ಆ್ಯಂಡ್ ನನಗೆ ಸ್ವಲ್ಪ ಕೆಮ್ಮಿಗೆ ಇದೊಂದು ಪರ್ಫೆಕ್ಟ್ ಹೋಮ್ ರೆಮಿಡಿ ಅಂತಲೇ ಹೇಳ್ಬೋದು. ಒಂದು ವಿಳೆದೆಲೆಗೆ ಒಂದು ರಾಜಿ ಈರುಳ್ಳಿನ ಇಟ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಅಗದಿ ನುಂಗೋದ್ರಿಂದ ನಿಜವಾಗ್ಲೂ ಕೆಮ್ಮು ಬೇಗನೆ ಹೋಗುತ್ತೆ. ನಾನು ಕೂಡ ಈ ರೆಮಿಡಿನ ಟ್ರೈ ಮಾಡಿದೆ, ನೀವು ಕೂಡ ಟ್ರೈ ಮಾಡಿ. ತಿಂಡಿ ತೊಗೊಂಬಂದು ಇಟ್ಬಿಟ್ಟು ಫೋನ್ ತೊಗೊಂಬರೋಣ ಅಂತ ರೂಮ್ಗೆ ಹೋಗಿದ್ದೆ. ಈ ಫೋನ್ ಇಟ್ಕೊಂಡು ಅವನು ವ್ಲಾಗ್ ಮಾಡ್ತಾ ಇದ್ದಾನೆ ನಾವು ಮಾಡೋ ಥರ. ನನಗೆ ಆಶ್ಚರ್ಯ ಆಗೋಯ್ತು, ಈ ಥರ ಎಲ್ಲ ಮಾಡ್ತಿದ್ದಾನ ನನ್ನ ಮಗ ಅಂತ ಹೇಳ್ಬಿಟ್ಟು. ಹಾಗೆ ಅವನು ವಾಯ್ಸ್ ಕೇಳಿ ತುಂಬಾ ಖುಷಿ ಆಯಿತು ನನಗೆ, ನೋಡಿ ಅಂತೆಲ್ಲ ಹೇಳ್ತಿದ್ದಾನಲ್ಲ ಅದು ಕೇಳಿ. ಆಮೇಲೆ ತಿಂಡಿ ಎಲ್ಲ ತಿನ್ನಿಸ್ಕೊಟ್ಟು ವ್ಲಾಗ್ ಏನು ಕಂಟಿನ್ಯೂ ಮಾಡಲಿಲ್ಲ. ನೈಟು ಅಪ್ಪ ಒಂದು ಸೆಕೆಂಡ್ಸ್ ಗಾಡಿ ತೊಗೊಂಬಂದಿದ್ರು, ಅದು ಪೂಜೆ ಮಾಡ್ತಾಯಿದ್ದಾರೆ. ಅಪ್ಪ ತಾನೇ ಫಸ್ಟ್ ಗಾಡಿ, ಹೊಸ ಗಾಡಿ ಪಾಪ. ಇದು ಮೂಲೆಯಲ್ಲಿ ನಿಂತೈತೆ, ಇದು ಆರತಿ ಬೆಳಗಿಸ್ಕೊತಾದೆ. ಇವನೊಬ್ಬ ಸಿಂಹ, ಇವನು ಮಾಡ್ಬೇಕಂತ ಸಿಂಬೋಲೆ ನ್ಯೂ ಮೆಂಬರ್ ರಾಣಿಜೇನು. ಅದೇ ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ಇವತ್ತು ಮಾರ್ನಿಂಗಿಂದ ನನ್ನ ರೊಟೀನ ಶುರು ಮಾಡ್ಕೊಂಡಿದ್ದೀನಿ. ಹಾಗೇನೇ ಇವತ್ತು ನನ್ನ ಸ್ಕಿನ್ ಕೇರ್ ರೊಟೀನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ಒಂದು ಮೇಕಪ್ ಇದೆ, ಅಲ್ಲಿಗೆ ಹೋಗಬೇಕು. ಸೊ ಹಾಗಾಗಿ ಬೇಗ ಹೇಳಿ ಬೇಗ ಮುಗಿಸ್ಕೊಂಡು ರೊಟೀನ ನಾನು ತೋರಿಸ್ಕೊಂಡು ನಾವು ಹೊರಡೋಣ. ಇವತ್ತು ನಾನು ಸ್ಕಿನ್ ಕೇರ್ ರೊಟೀನ್ ಬಗ್ಗೆ ಹೇಳ್ತಾ ಇದ್ದೀನಿ. ಸೊ ಸುಮಾರು ಜನಕ್ಕೆ ಈ ಮಳೆಗಾಲ ಬಂತು ಅಂತ ಅಂದರೆ ಸ್ಕಿನ್ ಪ್ರಾಬ್ಲಮ್ಸ್ ಕಟ್ಟಿಟ್ಟ ಬುತ್ತಿ. ಒಂದು ವರ್ಷ ಆದಮೇಲೆ ನೆಕ್ಸ್ಟ್ ಒಂದು ವರ್ಷಕ್ಕೆ ಕರೆಕ್ಟಾಗಿ ಬರುತ್ತೆ, ವಾಸಿ ಆಗುತ್ತೆ, ಮತ್ತೆ ಬರುತ್ತೆ. ಈ ಥರ ಮಳೆಗಾಲದಲ್ಲಿ ಸ್ಕಿನ್ ಪ್ರಾಬ್ಲಮ್ಸ್ ತುಂಬ ಜನಕ್ಕೆ ಅದು ಪ್ರಾಬ್ಲಮ್ಸ್ ಇದೆ. ಅದು ಕೆಲವೊಂದು ಹಳ್ಳಿಗಳಲ್ಲಿ ಇವಾಗ ಸಿಟಿಗೆ ಹೋಗಿ ಎಕ್ಸ್ಪರ್ಟ್ಗಳ ಹತ್ರ ತೋರಿಸಿ ಟೈಮ್ ಇರಲ್ಲ, ಹಾಗೆಯೇ ಎಕ್ಸ್ಪೆನ್ಸಿವ್ ಕೂಡ ಇರುತ್ತೆ. ಆ ಥರ ಇದ್ದಾಗ ನಿಮಗೊಂದು ಬೆಸ್ಟ್ ಸೊಲ್ಯೂಷನ್ನ ನಾನು ತೊಗೊಂಬಂದಿದ್ದೀನಿ. ಏನಂತ ಅಂದರೆ QR ಸ್ಕಿನ್ ಆ್ಯಪು. ಈಗ ಆಲ್ರೆಡಿ ನಾನು ಸುಮಾರು ಸರಿ ಹೇಳಿದ್ದೀನಿ. ಆ್ಯಂಡ್ ನಾನು QR ಸ್ಕಿನ್ ಪ್ರಾಡಕ್ಟ್ಸ್ನ ನಾನು ಆಲ್ರೆಡಿ ಕೂಡ ಯೂಸ್ ಮಾಡಿ ನಿಮ್ಮ ಹತ್ರ ಶೇರ್ ಕೂಡ ಮಾಡ್ಕೊಂಡಿದ್ದೀನಿ. ಆ್ಯಂಡ್ ಈ ಆ್ಯಪನ್ನು ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದರೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ. ಆ್ಯಪ್ದು ನಾನು ಯೂಸ್ ಮಾಡ್ತಿರೋ ಆ್ಯಪ್ದು ಅದು ಫೇಕ್ ಎಲ್ಲ ಇರುತ್ತೆ, ಈಗ ಆಲ್ರೆಡಿ ನಿಮ್ಗೆ ಗೊತ್ತಿರುತ್ತೆ. ಸೊ ಹಾಗಾಗಿ ಅದ್ರ ಲಿಂಕ್ನ ನಾನು ಕೊಟ್ಟಿರ್ತೀನಿ, ಒರಿಜಿನಲ್ ಆ್ಯಪ್ದು. ಸೊ ಹಾಗಾಗಿ ಕಮೆಂಟಲ್ಲಿ ಕೂಡ ಲಿಂಕ್ನ ಟ್ಯಾಗ್ ಮಾಡಿರ್ತೀನಿ, ಪಿನ್ ಮಾಡಿರ್ತೀನಿ, ಅಲ್ಲಿ ಕೂಡ ನೀವು ಹೋಗಿ ಡೌನ್ಲೋಡ್ ಮಾಡ್ಕೋಬೋದು. ಈ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ ತಕ್ಷಣ ನಿಮಗೆ ಬೇಸಿಕ್ ಲಾಗಿನ್ನ ಕೇಳುತ್ತೆ. ಫೋನ್ ನಂಬರು ಕೊಟ್ಟು ನೀವು ಲಾಗಿನ್ ಆದಮೇಲೆ ನಿಮಗೆ ಲ್ಯಾಂಗ್ವೇಜ್ ಯಾವ ಲ್ಯಾಂಗ್ವೇಜಲ್ಲಿ ಕಂಫರ್ಟ್ ಇದ್ದೀರಾ ಮಾತಾಡೋದಕ್ಕೆ ಆ ಲ್ಯಾಂಗ್ವೇಜ್ನ ನಾನು ಇಂಗ್ಲೀಷಲ್ಲಿ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ನಾನು ನೀವು ಫೀಮೇಲ ಮೇಲ ಕೇಳ್ತು, ನಾನು ಫೀಮೇಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇವಾಗ ನಮ್ಮ ಸ್ಕಿನ್ ಪ್ರಾಬ್ಲಮ್ ಏನಿದೆ ಅದರಲ್ಲಿ ತುಂಬ ಆಪ್ಷನ್ಸ್ ಇದೆ, ನೀವು ನೋಡ್ಬೋದು. ನಾನು ಡಲ್ ಸ್ಕಿನ್ನ ಸೆಲೆಕ್ಟ್ ಮಾಡಿಕೊಂಡೆ. ನನ್ನ ಸ್ಕಿನ್ನು ಸ್ವಲ್ಪ ಡಲ್ ಆಗಿತ್ತು. ಸೊ ದೂರದಿಂದ ನಿಮಗೆ ನೀಟಾಗಿ ಕ್ಲಿಯರಾಗಿ ಕಾಣುತ್ತೆ, ಬಟ್ ಹತ್ರಕ್ಕೆ ಬಂದರೆ ನೀವು ನೋಡ್ಬೋದು ಎಷ್ಟು ಡಲ್ ಆಗಿದೆ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನು ಡಲ್ ಸ್ಕಿನ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದರಲ್ಲಿ ನಾನು ಡಾರ್ಕ್ ಸ್ಪಾಟ್ಸು ಮಾರ್ಕ್ನ ಸೆಲೆಕ್ಟ್ ಮಾಡಿಕೊಂಡೆ. ಅದಾದಮೇಲೆ ಡಾಕ್ಟರ್ ಜೊತೆ ನಾವು ಕಾನ್ವರ್ಸೇಷನ್ನ ಮಾಡ್ಕೋಬೋದು. ಇದರಲ್ಲಿ ನಿಮಗೆ ಯಾವುದೇ ಥರ ಡಾಕ್ಟರ್ ಜೊತೆ ಮಾತಾಡೋದಕ್ಕೆ ಫೀಸ್ ಇರೋದಿಲ್ಲ. ಜಸ್ಟ್ ನೀವೇನು ಕ್ರೀಮ್ನ ತೊಗೊಂಡಿದ್ರೆ ಅದಕ್ಕೆ ಮಾತ್ರ ನೀವು ಪೇ ಮಾಡಬೇಕಾಗಿರುತ್ತೆ. ಅದನ್ನು ಸೆಲೆಕ್ಟ್ ಮಾಡಿಕೊಂಡೆ. ಅವರು ಡಾಕ್ಟರ್ಸು ಸುಮಾರು ಪ್ರಶ್ನೆಗಳನ್ನ ಕೇಳಿದ್ರು, ಲೈಕ್ ನೀವು ಪ್ರೆಗ್ನೆನ್ಸಿನ ಅಥವಾ ಮಗುಗೇನಾರು ಹಾಲು ಕುಡಿಸ್ತಿದ್ದೀರಾ ಅದನ್ನೆಲ್ಲ ಕೇಳ್ಕೊಂಡೇ ಅವರು ಟ್ರೀಟ್ಮೆಂಟ್ನ ಶುರು ಮಾಡಬೇಕಲ್ವ. ಸೊ ಹಾಗಾಗಿ ಪ್ರಶ್ನೆಗಳನ್ನ ಕೇಳಿದ್ರು, ಮತ್ತು ಇದು ಎಷ್ಟು ದಿನದಿಂದ ಇದೆ ಎಲ್ಲನೂ ತಿಳ್ಕೊಂಡು ನಾನು ಅವ್ರು ಕೇಳಿದ್ದಕ್ಕೆಲ್ಲ ಆನ್ಸರ್ನ ಮಾಡ್ತಾ ಹೋದೆ. ಹಾಗೆಯೇ ಅವರು ಫ್ರಂಟ್ ಫೇಸ್ ಏನಿದೆ ನೀವು ಲೈಟ್ ಚೆನ್ನಾಗಿರೋ ಕಡೆ ಕೂತ್ಕೊಂಡು ಫ್ರಂಟ್ ಫೇಸ್ದು ಫೋಟೋನ ಕೊಡಿ, ಆವಾಗ ಏನು ಪ್ರಾಬ್ಲಮ್ ಇದೆ ಫೇಸಲ್ಲಿ ಅದು ಅನಲೈಸ್ ಮಾಡುತ್ತೆ. ಕಿಟ್ ರೆಡಿ ಮಾಡೋದಕ್ಕೂ ಕೂಡ ಈಸಿ ಆಗುತ್ತೆ. ಹಾಗೆ ಸೈಡು ನಿಮ್ಗೆ ಯಾವ ಸೈಡಲ್ಲಿ ಜಾಸ್ತಿ ಪ್ರಾಬ್ಲಮ್ ಇರುತ್ತೆ ಆ ಸೈಡು ಯಾವುದಾದ್ರೂ ಒಂದು ಸೈಡು ಫೋಟೋ ಕೇಳುತ್ತೆ, ಅದನ್ನು ಕೊಟ್ಟರೆ ನೀವು ನಿಮ್ಮ ಸ್ಕಿನ್ನ ಫುಲ್ ಅನಲೈಸ್ ಮಾಡಿ ನಿಮಗೆ ಅಂತ ಒಂದು ಪರ್ಸ್ನಲೈಸ್ ಕಿಟ್ಟನ್ನು ಅವರು ರೆಡಿ ಮಾಡಿಕೊಡ್ತಾರೆ. ಹಾಗೆ ನನಗೂ ಕೂಡ ಒಂದು ಪರ್ಸ್ನಲೈಸ್ ಕಿಟ್ಟನ್ನು ನನಗೆ ಎಕ್ಸ್ಪರ್ಟ್ ಡಾಕ್ಟ್ರಿಂದ ರೆಡಿ ಮಾಡಿ ಕೊಟ್ಟಿದ್ದಾರೆ. ಆ್ಯಂಡ್ ಹೋದ ಸರಿ ಬರೀ 4 ಪ್ರಾಡಕ್ಟ್ಸ್ ಅಷ್ಟೇ ಬಂದಿತ್ತು, ಬಟ್ ಈ ಸರಿ ಒಂದು ಪೌಚ್ ಕೂಡ ಬಂದಿದೆ QR ಸ್ಕಿನ್ದು. ನನಗಂತೂ ತುಂಬಾ ಖುಷಿ ಆಯಿತು. ಇದನ್ನೆಲ್ಲ ಇದರೊಳಗಡೆ ಹಾಕ್ಕೊಂಡು ಕ್ಯಾರಿ ಮಾಡೋದಕ್ಕೂ ತುಂಬ ಈಸಿ ಆಗುತ್ತೆ. ನಿಮಗೂ ಬರ್ಬೋದು, ಒಂದ್ಸರಿ ಟ್ರೈ ಮಾಡಿ ನೋಡಿ. ಆ್ಯಂಡ್ ನನಗೆ ಒಂದು ಫೇಸ್ ವಾಶ್ ಬಂದಿದೆ, ಹಾಗೆ ಒಂದು ಸನ್ಸ್ಕ್ರೀನು ಮತ್ತು ಹೈಡ್ರಾ ಜೆಲ್ಲು ಮತ್ತು ಸ್ಕಿನ್ ಕೇರ್ ನನ್ನ ಪ್ರಾಬ್ಲಮ್ಸ್ಗೆ ಏನಿದೋ ಅದಕ್ಕೆ 2 ಕ್ರೀಮ್ಸ್ನ ಕೂಡ ಕಳಿಸ್ಕೊಟ್ಟಿದ್ದಾರೆ. ಈ ಕಿಟ್ಟು ಫುಲ್ ಸೆಟ್ಟು ನಿಮಗೆ ಜಸ್ಟ್ ನನಗೆ ಬಂದಿರೋದು ಜಸ್ಟ್ 1499ಗೆ ಸಿಕ್ಕಿದೆ. ನೀವು ಕೂಡ ಏನಾದ್ರೂ ತಗೋಬೇಕು ಅಂತ ಇದ್ದರೆ ನನ್ನ ಕೂಪನ್ ಕೂಡ ನಾನು ಇಲ್ಲಿ ಶೇರ್ ಮಾಡಿದ್ದೀನಿ, ಅದನ್ನು ಯೂಸ್ ಮಾಡಿಕೊಂಡ್ರೆ ನಿಮಗೆ 100 ರೂಪೀಸ್ ಡಿಸ್ಕೌಂಟ್ ಕೂಡ ಸಿಗುತ್ತೆ.
ಅದನ್ನು ಯೂಸ್ ಮಾಡ್ಕೊಳ್ಳಿ ನೀವು ಕೂಪನ್ ಕೋಡನ್ನ. ಟ್ರೈ ಮಾಡಿರಿ. ನಿಮಗೂ ಏನಾದ್ರೂ ಸ್ಕಿನ್ ಪ್ರಾಬ್ಲಮ್ಸ್ ಇದೆ, ಇದರಲ್ಲಿ ಬರೀ ಸ್ಕಿನ್ ಅಷ್ಟೇ ಅಲ್ಲ, ನಿಮಗೆ ಹೇರ್ಗೆ ಏನೇ ಪ್ರಾಬ್ಲಮ್ ಇದ್ರೂ ಕೂಡ ಅದ್ರ ಪ್ರಕಾರನೂ ಕೂಡ ನೀವು ಹೇರ್ ಟ್ರೀಟ್ಮೆಂಟು ಕೂಡ ಇದರಲ್ಲೇ ತೊಗೊಳ್ಬೋದು. ಎರಡೂ ಕೂಡ ಹೇರ್ ಸ್ಕಿನ್ನು ಎರಡು ಟ್ರೀಟ್ಮೆಂಟು ಒಟ್ಟಿಗೆ ಒಂದೇ ಕಡೆ ಸಿಗುತ್ತೆ. ಮನೆಯಲ್ಲೇ ಕೂತ್ಕೊಂಡು ನೀವು ಟ್ರೀಟ್ಮೆಂಟ್ನ ತೊಗೋಬೋದು. ಇಂಥ ಚಾನ್ಸ್ನ ಮಿಸ್ ಮಾಡ್ಕೊಳ್ಳೋಕೆ ಹೋಗಬೇಡಿ. ಆ್ಯಂಡ್ ಎಕ್ಸ್ಪರ್ಟ್ ಡಾಕ್ಟ್ರಿಂದ ನೀವು ಈ ಕಿಟ್ನ ರೆಡಿ ಮಾಡಿಸ್ಕೊಳ್ಳೋದ್ರಿಂದ ಯಾವುದೇ ಥರ ಸೈಡ್ ಎಫೆಕ್ಟ್ ಏನೂ ಇರಲ್ಲ. ಟ್ರೈ ಮಾಡಿ ನೋಡಿ. ಈ ಕಿಟ್ಟು ನಮಗೆ ಕೈ ಸೇರಿದ ಮೇಲೆ ಎಕ್ಸ್ಪರ್ಟ್ ಡಾಕ್ಟರೇ ನಿಮಗೆ ಅವರು ಸಜೆಷನ್ನ ಮಾಡ್ತಾ ಇರ್ತಾರೆ. ಅಡಿಷ್ನಲ್ ಟಿಪ್ಸ್ ಕೂಡ ಕೊಡ್ತಿರ್ತಾರೆ, ಎಷ್ಟು ನೀರು ಕುಡಿಬೇಕು, ಹೇಗೆ ಡಯಟ್ನ ಪ್ಲ್ಯಾನ್ ಮಾಡಬೇಕು ಅನ್ನೋದನ್ನು ಕೂಡ. ಹಾಗಾಗಿ ನಿಮ್ಗೆ ಯಾವುದೇ ಥರ ಪ್ರಾಬ್ಲಮ್ಸ್ ಇರೋದಿಲ್ಲ ಡಾಕ್ಟರ್ಸೇ ನಿಮಗೆ ರೆಫರ್ ಮಾಡೋದ್ರಿಂದ. ಆಮೇಲೆ ನೀವು ಡಾಕ್ಟರ್ ಹತ್ರ ಮಂತ್ಲಿ ಕನ್ಸಲ್ಟೇಷನ್ಸ್ ಕೂಡ ಇರುತ್ತೆ. ಆವಾಗಲೂ ಕೂಡ ಫ್ರೀಯಾಗಿ ಕನ್ಸಲ್ಟೇಷನ್ ಮಾಡಿಕೊಡ್ತಾರೆ. ಈಗ ಹೆಂಗಿದೆ, ಬೆಟರ್ ಆಗಿದೆಯಾ ಇಲ್ವಾ ಅದನ್ನು ಕೂಡ ಅವರು ತಿಳ್ಕೊತಾರೆ. ನಿಮ್ಮ ಸ್ಕಿನ್ಗೆ ಏನು ಪ್ರಾಬ್ಲಮ್ಸ್ ಇದೆ ಎಲ್ಲನೂ ಕೂಡ ಸಾಲ್ವ್ ಮಾಡಿಕೊಡ್ತಾರೆ. ಸೊ ಹಾಗಾಗಿ ನೀವೇನಾದ್ರೂ ಈ ಕಿಟ್ನ ನೀವು ಕೂಡ ತರಿಸ್ಕೋಬೇಕು, ನೀವು ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೇಕು ಅಂದರೆ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಚೆಕ್ ಮಾಡಿ. ಆ್ಯಂಡ್ ಇವಾಗ ನನಗೆ ಟೈಮ್ ಕೂಡ ಆಗಿದೆ, ಹೊರಡಬೇಕು. ಸೊ ಈ ಫೇಸ್ ವಾಶಿಂದ ನಾನು ಫೇಸ್ನ ವಾಶ್ ಮಾಡಿಕೊಂಡು ಹಾಗೆಯೇ ನನ್ನ ಸನ್ಸ್ಕ್ರೀನ್ನ ಅಪ್ಲೈ ಮಾಡ್ಕೊತೀನಿ. ಇನ್ನು 2 ಕ್ರೀಮ್ನ ನಾನು ಡಾಕ್ಟರ್ ಸಜೆಸ್ಟ್ ಮಾಡಿರೋ ರೀತಿಯಲ್ಲಿ ನಾನು ಯೂಸ್ ಮಾಡ್ಕೊತೀನಿ. ಇದು ಬಂದು ಫೋಮಿಂಗ್ ಫೇಸ್ ವಾಶು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ನನಗಂತೂ ಇದರಿಂದ ಯೂಸ್ ಆಗ್ತಾ ಇದೆ ಅಂತಲೇ ಹೇಳ್ಬೋದು. ನಾನು ತುಂಬ ಚೆನ್ನಾಗಿ ಇದರಿಂದ ರಿಸಲ್ಟ್ನ ತೊಗೊಂಡಿದ್ದೀನಿ. ನೀವು ಕೂಡ ನೋಡ್ಬೋದು. ನಾನು ಆಲ್ರೆಡಿ ಒಂದು 15 ಡೇಸಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಇವಾಗ ನಾನು ಫೇಸ್ ವಾಶ್ನ ಮಾಡಿಕೊಂಡು ರೆಡಿಯಾಗಿ ಬರ್ತೀನಿ. ರೆಡಿಯಾಗಿ ಇವಾಗ ಬಸ್ಸಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ರೋಡ್ ಹತ್ರ ಬಂದ್ವಿ, ಲಗೇಜ್ ಎಲ್ಲ ಎತ್ಕೊಂಡು ಬಂದಿದೆ. ನಂದು ಇವತ್ತು ಇರೋದು ಎಂಗೇಜ್ಮೆಂಟ್ ಮೇಕಪ್ಪು. ಇದನ್ನು ಮುಗಿಸ್ಕೊಂಡು ಸಂಪ್ರೀತ್ ಅವ್ರದ್ದು ಮದುವೆ ಮೇಕಪ್ ಇದೆ, ನಾನ್ ಬ್ರೈಡಲ್ಸು ಮಾಗಡಿಲಿ. ಬ್ಯಾಂಗ್ಳೂರಲ್ಲಿ ಮುಗಿಸ್ಕೊಂಡು ಮಾಗಡಿಗೆ ಬರಬೇಕು. ಸೊ ಹಾಗಾಗಿ ಎಲ್ಲನೂ ಎತ್ಕೊಂಡು ವೆಯ್ಟ್ ಮಾಡ್ತಾಯಿದ್ದೆ ಬಸ್ಸಿಗೆ. ಬಸ್ಸೇ ಬರಲಿಲ್ಲ ಎಷ್ಟೊತ್ತಾದ್ರೂ. ಮದುವೆ ಟ್ರಿಪ್ ಹೋಗ್ಬಿಟ್ಟಿತ್ತಂತೆ, ಪ್ರೈವೇಟ್ ಬಸ್ಸಲ್ಲಿ ಹೋಗ್ಬೇಕಾಯ್ತು ಈ ರೂಟ್ಗೆ ಅಂದ್ಬಿಟ್ಟು ಪ್ರೈವೇಟ್ ಬಸ್ಗೆ ಕಾದ್ವಿ, ಬರಲಿಲ್ಲ. ಆಮೇಲೆ ಫೈನಲಾಗಿ ಒಂದು ಬಸ್ ಬಂತು, ಅದರಲ್ಲಿ ಸಂಪ್ರೀತ್ ಅವ್ರ ಕುಣಿಗಲ್ಲಿಂದನೇ ಎತ್ಕೊಂಡು ಬಂದಿದ್ದರು. ಇಬ್ಬರು ಒಟ್ಟಿಗೆ ಬಂದು ಇವಾಗ ಲೊಕೇಶನ್ ಕಾಚೇಬಳ್ಳಿಯಲ್ಲಿ ಇಳ್ಕೊಂಡಿದ್ದೀವಿ. ಅವರು ಒಳಗಡೆ ಹೋಗಬೇಕು, ಅವ್ರು ಬಂದು ಪಿಕ್ ಮಾಡ್ತೀವಿ ಅಂತ ಹೇಳಿದ್ರು. ಸೊ ಹಾಗಾಗಿ ವೆಯ್ಟ್ ಮಾಡ್ತಿದ್ವಿ. ತಿಂಡಿನೂ ಟೈಮ್ ಕೂಡ ಆಗಿತ್ತು. ಸೊ ಹಾಗಾಗಿ ತಿಂಡಿನೂ ತಿನ್ಕೊಬಿಡೋಣ ಅಂತ ಹೇಳ್ಬಿಟ್ಟು ತಿಂಡಿ ತಿನ್ಕೊಂಡು ಆದಮೇಲೆ ಅವ್ರು ಬಂದು ವೆಯ್ಟ್ ಮಾಡಿದ್ರು ಪಾಪ. ಆಮೇಲೆ ಕರ್ಕೊಂಡು ಬಂದರು. ಮನೆಗೆ ಬರೋ ಅಷ್ಟರಲ್ಲಿ 10 o'clock ಆಗಿತ್ತು. ಬಂದು ಎಂಗೇಜ್ಮೆಂಟ್ ಬ್ರೈಡಿಗೆ ಮೇಕಪ್ ಎಲ್ಲ ಮಾಡಿ ಇವಾಗ ಮುಗಿಸಿದ್ದೀವಿ. ಅವ್ರು ಹೇಗೆ ಕಾಣಿಸ್ತಾ ಇದ್ದಾರೆ ಏನು ಅಂತ ಹೇಳ್ಬಿಟ್ಟು ನೀವು ಅಭಿಪ್ರಾಯನ ತಿಳಿಸ್ಬೋದು. ನನಗಂತೂ ಚೆನ್ನಾಗಿ ಕಾಣಿಸ್ತಾ ಇದ್ದು, ನನಗಂತೂ ತುಂಬಾ ಇಷ್ಟ ಆಯಿತು, ಅವರಿಗಂತೂ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಅವ್ರ ಅಕ್ಕ ಅಂತೂ ಫುಲ್ಲು ಮದುವೆಗೂ ಕೂಡ ಅವ್ರದ್ದು ಪಾಪು ಬರ್ಡೇಗೆ ಎಲ್ಲದೂ ಕೂಡ ಒಟ್ಟಿಗೆ ಬುಕ್ ಮಾಡಿದ್ದಾರೆ. ಆ್ಯಂಡ್ ಇವಾಗ ಬ್ರೈಡು ಫುಲ್ ರೆಡಿ ಆಗಿದ್ದಾರೆ. ಎಂಗೇಜ್ಮೆಂಟ್ ಬ್ರೈಡು ಫೋಟೋಶೂಟ್ ಮಾಡಿಸ್ಕೊಳ್ಳೋದಕ್ಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇದ್ದಾರೆ. ನಿಮ್ಮ ಮದುವೆ ಫಂಕ್ಷನ್ಗೆ ಏನೇ ಫಂಕ್ಷನ್ಸ್ಗಳಿಗೂ ನಿಮಗೆ ಯಾವುದೇ ಥರ ಮೇಕಪ್ ಬೇಕು ಅಂತಂದರೂ ನೀವು ನಾನು ಡಿಸ್ಪ್ಲೇ ಮಾಡ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಮ್ಮನ್ನ ಬುಕ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸಿಗೆ ಬಂದು ನಿಮಗೆ ಇಷ್ಟ ಆಗೋ ಥರ, ನಿಮಗೆ ಬೇಕಾಗಿರೋ ಥರ ಮೇಕಪ್, ಹೇರ್ ಸ್ಟೈಲ್, ಸ್ಯಾರಿ ಡ್ರಿಪ್ಪಿಂಗ್ನ ಕೂಡ ಮಾಡಿ ಕೊಡ್ತೀವಿ. ಅವ್ರನ್ನ ರೆಡಿ ಮಾಡಿ ಕಳಿಸ್ಕೊಟ್ವಿ. ಅವ್ರು ಫೋಟೋಶೂಟಿಗೆ ಹೋದರು. ಇವರು ಶ್ವೇತಾ ಅಂತ ಹೇಳ್ಬಿಟ್ಟು ಅವ್ರ ಅಕ್ಕ. ಇವರೇನೆ ನನಗೆ ಮೇಕಪ್ನ ಬುಕ್ ಮಾಡ್ಕೊಂಡಿದ್ದು. ಸೊ ಹಂಬಲ್ ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿ ಮಾತಾಡಿ ಎಷ್ಟು ಚೆನ್ನಾಗಿ ಬುಕ್ ಮಾಡಿಕೊಂಡು ನಾವು ಹೋಗೋದಂಗಿಂದ ಹಿಡಿದು ನಾವು ವಾಪಸ್ ಬರೋವರೆಗೂ ಕೂಡ ಸ್ವಂತ ಮನೆಯವ್ರ ಥರನೇ ಟ್ರೀಟ್ ಮಾಡಿಕೊಂಡು ಅವರು ನಮಗೆ ಕಳಿಸ್ಕೊಟ್ರು. ನನಗಂತೂ ತುಂಬಾ ಖುಷಿ ಆಯಿತು. ಅವರು ಎಲ್ಲೋ ಅಪರೂಪಕ್ಕೆ ನನ್ನ ಬ್ಲಾಗ್ಸ್ನ ನೋಡ್ತಾರಂತೆ. ಬಿಕಾಸ್ ಅವರು ವರ್ಕ್ ಪ್ರೆಷರ್ ಇರೋದ್ರಿಂದ 6 months ಮಗು ಇರೋದ್ರಿಂದ ಅವರು ಟೈಮ್ ಕೊಡೋದಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅವರು ಹೇಳಿದ್ರು. ಟೈಮ್ ಇದ್ದರೆ ನಾನು ನಿಜವಾಗ್ಲೂ ನಿಮ್ಮ ವ್ಲಾಗ್ಸ್ನೆಲ್ಲ ನೋಡ್ತಾ ಇದ್ದೆ. ಬಟ್ ನನಗೆ ಟೈಮ್ ಇಲ್ಲ, ಹಂಗಾಗಿ ಸ್ವಲ್ಪನೇ ವ್ಲಾಗ್ಸ್ನ ಒಂದೊಂದು ಸರಿ ನೋಡ್ತಾ ಇರ್ತೀನಿ ಅಂತ ಹೇಳಿದ್ರು. ಅಷ್ಟಾದರೂ ನೋಡ್ತಾರಲ್ಲ, ಅದು ನಮ್ಮ ಪುಣ್ಯ, ನಮ್ಮ ಖುಷಿ ಅಂತಾನೆ ಅನ್ನಿಸ್ತು. ಅವರಿಗೆ ಫುಲ್ ರೆಡಿ ಮಾಡಿಕೊಟ್ವಿ. ಅವ್ರದ್ದು ಸ್ವಲ್ಪ ಡಸ್ಕಿ ಸ್ಕಿನ್ನು, ಅವರು ಸಿಂಪಲ್ಲಾಗೇ ರೆಡಿ ಮಾಡಿಕೊಡಿ ಅಂತ ಹೇಳಿದ್ರು. ಅವರು ಈ ರೀತಿಯಾಗೆ ಕಾಣಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ತುಂಬಾ ಇಷ್ಟ ಆಯಿತು. ಆ್ಯಂಡ್ ಬಂದಿದ್ದವರೆಲ್ಲನೂ ಕೂಡ ಇಬ್ಬರಿಗೂ ಕೂಡ ತುಂಬ ಚೆನ್ನಾಗಿ ಮೇಕಪ್ ಮಾಡಿದ್ದಾರೆ ಅಂತ ಎಲ್ಲನೂ ಕೂಡ ಹೇಳಿದ್ರು. ಇದಕ್ಕಿಂತ ಬೆಸ್ಟ್ ರಿವ್ಯೂ ಏನು ಬೇಕು ಅಂತ ಅನ್ನಿಸ್ತು. ಬ್ರೈಡ್ಗೆ ಸೆಕೆಂಡ್ ಸ್ಯಾರಿ ಚೇಂಜ್ ಮಾಡಬೇಕು. ಸೊ ಅಷ್ಟರಲ್ಲಿ ಕಾಫಿ ಮಾಡ್ಕೊಂಬಂದು ಕೊಟ್ಟರು. ಕಾಫಿ ಕುಡ್ಕೊಂಡು ಅಜ್ಜಿ ಜೊತೆ ಮಾತಾಡ್ತಾ ಇದ್ದೀವಿ. ಮನೇಲಿ ಆರಾಮಾಗಿ ಇರ್ತೀವಿ. ದಿನ ಮಾಡೋದಿಲ್ವ? ಏನು ಮಂಗಳವಾರ ಶನಿವಾರ 2 ದಿನ ಇಲ್ಲ. ಎಲ್ಲ ನಮ್ಮಂಥದ್ದು ಎಷ್ಟು ಜನ ಎಲ್ಲರೂ ಕೆಲಸ ಮಾಡಬೇಕು. ರಿಂಗ್ ಎಕ್ಸ್ಚೇಂಜ್ ಮಾಡಿಕೊಂಡು ಬಂದಿದ ತಕ್ಷಣ ಅವರಿಗೆ ಸ್ಯಾರಿನೆಲ್ಲ ಚೇಂಜ್ ಮಾಡಿಕೊಟ್ಟು ಇವಾಗ ಅವರಿಗೆ ಕುಂಕುಮ ಎಲ್ಲ ಏನೂ ತೆಗಿಲಿಲ್ಲ. ಅಷ್ಟೇನು ಕುಂಕುಮ ಎಲ್ಲ ಇದು ಮಾಡಿ ಕಳಿಸಿರ್ಲಿಲ್ಲ, ಚೆನ್ನಾಗೇ ಕಳಿಸ್ಕೊಟ್ಟಿದ್ರು. ಅವರಿಗೆ ಸ್ಯಾರಿ ಒಂದು ಚೇಂಜ್ ಮಾಡಿ ಜ್ಯುವೆಲ್ಸ್ ಒಂದು ಎಕ್ಸ್ಟ್ರಾ ಹಾಕ್ಕೊಟ್ಟು ಅವ್ರನ್ನ ಇವಾಗ ಕಳಿಸ್ಕೊಡ್ತಾ ಇದ್ದೀವಿ.
ಆ್ಯಂಡ್ ಅವರು ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿದ್ರು. ನಾವು ಹೊಡ್ತೀವಿ ಅಂತ ಹೇಳಿದ್ವಿ. ಆಗ ಅವರು ಶ್ವೇತ ಅವರು ಪಾಪ ಊಟನ ಇಲ್ಲಿಗೆ ಬರೀ ಅನ್ನ ಸಾಂಬಾರು ಹಾಕ್ಕೊಡಿ ಅಂದ್ವಿ. ಪಾಪ ಒಬ್ಬಟ್ಟು ಎಲ್ಲ ಹಾಕೊಂಬಂದು ಕೊಟ್ಟರು. ಅದನ್ನು ತಿಂದ್ಕೊಂಡು ಆಟೋನು ಕೂಡ ಅವರೇ ಬುಕ್ ಮಾಡಿಕೊಟ್ರು ಕಾಚವಳ್ಳಿ ಗೇಟಿಗೆ. ಸೊ ಹಾಗಾಗಿ ಈಗ ಆಟೋದಲ್ಲೇ ಹೊರಟು ಹೋಗ್ತಾಯಿದ್ದೀವಿ. ಇವಾಗ ಮಾಗಡಿಗೆ ಕೂಡ ಹೋಗಬೇಕು, ಸೆಕೆಂಡ್ ಲೊಕೇಶನ್ನು. ಸೊ ಹಾಗಾಗಿ ಹೊರಟಿದ್ದೀವಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಶ್ವೇತಾ ಅವರೇ, ನಿಮ್ಮನೆ ಫಂಕ್ಷನ್ಗೆ ಇನ್ವೈಟ್ ಮಾಡಿದ್ದಕ್ಕೆ. ಹಾಗೆ ನಮ್ಮ ವರ್ಕ್ನ ಖುಷಿಪಟ್ಟು ಅವರು ಪಾಪ 500 ಅಲ್ಲಿಂದ ಬಂದಿದ್ದೀರಾ ಅಂತ ಎಕ್ಸ್ಟ್ರಾ ಕೂಡ ಕೊಟ್ಟರು. ತುಂಬಾ ಖುಷಿ ಆಯಿತು. ಬಸ್ ಸ್ಟ್ಯಾಂಡಿಗೆ ಬಂದು ಸಂಪ್ರೀತ್ ಅವರಿಗೆ ಸ್ವಲ್ಪ ಹೊಟ್ಟೆ ನೋವು ಅಂತ ಅಂತಿದ್ರು. ಸೊ ಹಂಗಾಗಿ ಜ್ಯೂಸ್ ತೊಗೊಂಡು ಬಂದೆ, ಲೆಮನ್ ಜ್ಯೂಸ್ ತೊಗೊಂಬಂದು ಕೊಟ್ಟೆ. ಆದ್ರೂ ಅವಳಿಗೆ ತಡ್ಕೊಳಕ್ಕಾಗಿಲ್ಲ. ಈಗ ಲೇಡೀಸ್ ಪ್ರಾಬ್ಲಮ್ ಇರುತ್ತಲ್ಲ, ಆ ಥರ ಅವಳು ಫುಲ್ಲು ಸಫರ್ ಪಡ್ತಾಯಿದ್ಲು. ಸೊ ಹಾಗಾಗಿ ಹೆಂಗೋನೋ ಜ್ಯೂಸ್ ಕುಡ್ಕೊಂಡು ಸ್ವಲ್ಪ ತಡ್ಕೊಂಡು ಒಂದು ಪ್ರೈವೇಟ್ ಬಸ್ಸಲ್ಲೇ ಹತ್ಕೊಂಡು ಮಾಗಡಿಗೆ ಬಂದು ಇಳ್ಕೊಂಡ್ವಿ. ಅಲ್ಲಿಂದ ಚೌಟ್ರಿಗೆ ಕಾರ್ ಕಳಿಸಿದ್ರು. ಅವ್ರು ಬಂದು ಬಸ್ ಸ್ಟ್ಯಾಂಡಿಂದ ಪಿಕ್ ಮಾಡಿ ಇವಾಗ ಚೌಟ್ರಿಗೆ ಬಂದು ರೀಚ್ ಆಗಿದ್ದೀವಿ. ಚೌಟ್ರಿಗೆ ಇವರು ಗಣ್ಣವ್ರ ಕಡೆಯವರು ನಾನ್ ಬ್ರೈಡಲ್ಸು. ಸೊ ಹಾಗಾಗಿ ಮೇಲ್ಗಡೆ ಹೋಗಿ ಸಪ್ರೇಟ್ ರೂಮ್ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಈ ರೂಮಿಗೆ ಶಿಫ್ಟ್ ಆಗಿದ್ವಿ. ಆಮೇಲೆ ಈ ರೂಮ್ ಬೇಡ, ದೊಡ್ಡದಾಗಿದೆ, ಚಿಕ್ಕ ರೂಮ್ಗೆ ಹೋಗೋಣ ಅಂತ ಹೇಳ್ಬಿಟ್ಟು ಇನ್ನೊಂದು ರೂಮಿಗೆ, ಬೇರೆ ರೂಮಿಗೆ ಶಿಫ್ಟ್ ಆಗಿ ಇಲ್ಲಿಗೆ ಬಂದು ಮೇಕಪ್ ಎಲ್ಲ ನಾನೇ ಮಾಡಿಕೊಂಡೆ, ಸ್ಯಾರಿ ಡ್ರೆಪ್ ಎಲ್ಲ ಮಾಡಿಕೊಂಡೆ. ಸಂಪ್ರೀತ್ ಅವ್ರು ತಡ್ಕೊಳಕ್ಕಾಗ್ದಲೆ ಅವರು ಹಾಸ್ಪಿಟಲಿಗೆ ಹೋದರು, ಮಾಗಡಿಗೆ ಹೋದ್ರಂತೆ. ಇಲ್ಲಿ ಡಾಕ್ಟರ್ಸು ಸ್ವಲ್ಪ ಎಮರ್ಜೆನ್ಸಿನೇ ಇದೆ ಅಂತ ಹೇಳ್ಬಿಟ್ಟು ಅವರಿಗೆ ಕುಣಿಗಲ್ಲಿ ಕಳಿಸಿದ್ದಾರೆ. ಕುಣಿಗಲ್ಲಿಂದ ಒಂದು ನೋವು ಕಮ್ಮಿ ಆಗೋದು ಇಂಜೆಕ್ಷನ್ ಕೊಟ್ಟು ಅವರು ಚುಂಚನಗಿರಿಗೆ ಸ್ಕ್ಯಾನಿಂಗ್ ಎನಿ ಟೈಮ್ ಇರುತ್ತೆ ಅಲ್ಲೇ ಹೋಗಿ ಅಂತ ಹೇಳ್ಬಿಟ್ಟು ಕಳಿಸಿದ್ರು. ಅವರು ಹೋಗಿದ್ರು. ಸೊ ಹಾಗಾಗಿ ನಾನು ಒಬ್ಬಳೇ, 3 ಜನ ಇದ್ದರು ನಾನ್ ಬ್ರೈಡಲ್ಸು. ಹೇರ್ ಸ್ಟೈಲೆಲ್ಲ ಇವರಿಗೆ ಸ್ಯಾರಿ ಡ್ರೆಪ್ ಮಾಡಿ ಫಸ್ಟ್ ಇವ್ರಿಗೆ ತೊಗೊಂಡಿದ್ದೆ. ಮೇಕಪ್ ಎಲ್ಲ ಮುಗಿಸೋ ತನಕ ಸ್ವಲ್ಪ ಮುಕ್ಕಾಲು ಭಾಗ ಇದ್ದರು. ಒಂದು ಇವ್ರಿಗೆ ಒಬ್ಬೊಬ್ರಿಗೆ ಕ್ರಿಂಪ್ ಮಾಡಿಕೊಟ್ಟು ಹೋಗಿದ್ರು. ಆಮೇಲೆ ನಾನು ಸ್ಯಾರಿ ಡ್ರೆಪ್ ಮಾಡಿ ಹೇರ್ ಸ್ಟೈಲೆಲ್ಲ ಮಾಡಿಕೊಂಡೆ. ಆಮೇಲೆ ಇವರಿಗೆ ಜಸ್ಟ್ ಏನೂ ಇರಲಿಲ್ಲ, ಹೇರ್ ಸ್ಟೈಲು ಮತ್ತು ಮೇಕಪ್ ಅಷ್ಟೇ ಇದ್ದಿದ್ದು, ಸ್ಯಾರಿ ಡ್ರೆಪ್ಪಿಂಗ್ ಏನೂ ಇರಲಿಲ್ಲ. ಸೊ ಇವ್ರಿಗೆ ಮಾಡಿಕೊಂಡೆ. ಇನ್ನೂ ಒಬ್ರು ಇದ್ದರು, ಅವ್ರು ಅಷ್ಟರಲ್ಲಿ ಟೈಮೇ ಆಗೋಗ್ಬಿಡ್ತು, ಒಬ್ಬಳೇ ಮಾಡಬೇಕಾಗಿತ್ತಲ್ಲ 3 ಜನಕ್ಕೆ. ಸೊ ಹಾಗಾಗಿ ಇನ್ನೊಬ್ಬರು ಬರೀ ಹೇರ್ ಸ್ಟೈಲ್ ಅಷ್ಟೇ ಮಾಡಿಸ್ಕೊಂಡ್ರು, ಮೇಕಪ್ ಏನೂ ಮಾಡಿಸ್ಕೊಳ್ಳಿಲ್ಲ. ಬೆಳಗ್ಗೆ ಮಾಡಿಸ್ಕೊತೀನಿ ಅಂತ ಹೇಳ್ಬಿಟ್ಟು ಟೈಮ್ ಕೂಡ ಆಗಿತ್ತಲ್ವ, ನಾನು ಸುಮ್ಮನೆ ಆದೆ. ಆ್ಯಂಡ್ ಇವಾಗ ಫುಲ್ ಎಲ್ಲ ಮಿಸ್ಅಪ್ ಆಗಿದೆ. ಇದನ್ನೆಲ್ಲನೂ ಕೂಡ ಮತ್ತೆ ಬ್ಯಾಗಿಗೆ ಜೋಡಿಸ್ಕೊಂಡು ಎತ್ತಿಟ್ಕೊತೀನಿ. ಈ ಥರ ಆಗುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ, ಅವರು ಅಂದ್ಕೊಂಡಿರಲಿಲ್ಲ. ಬೆಳಗ್ಗೆ ಎಲ್ಲ ಚೆನ್ನಾಗೇ ಅಲ್ಲಿ ಮಾಡಿದ್ರು, ಟ್ಯಾಬ್ಲೆಟ್ ತೊಗೊಂಡಿದ್ರಂತೆ. ಬಟ್ ಪೀರಿಯಡ್ಸ್ ಆಗಿದ್ರು. ಸೊ ಹಂಗಾಗಿ ಅದ್ರ ಸ್ಟೊಮಕ್ ಪೇಯ್ನ್ ಜಾಸ್ತಿ ಆಗಿತ್ತು. ಈಗೆಲ್ಲ ಪ್ಯಾಕ್ ಮಾಡಿಕೊಂಡು ಎತ್ತಿಟ್ಕೊಂಡು ಹೋಗಿ ಒಬ್ಬಳೇ ಊಟ ಎಲ್ಲನೂ ಮಾಡ್ಕೊಂಬಂದೆ. ಸಂಪ್ರೀತ್ ಇನ್ನೂ ಬಂದಿಲ್ಲ, ಆಲೆ 11:30 ಆಗಿತ್ತು. ಕಾಲ್ ಮಾಡಿದೆ, ಬರ್ತೀನಿ, ಇಲ್ಲಾಂದರೆ ಯಾರನ್ನಾದ್ರೂ ಒಬ್ಬರನ್ನ ಮಾರ್ನಿಂಗ್ ಅಷ್ಟಲ್ಲಿ ಕಳಿಸ್ತೀನಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾನು ಇಲ್ಲೇ ಎಲ್ಲರೂ ಶಾಸ್ತ್ರ ಅದು ಇದು ಮಾಡ್ಕೊತಿದ್ರು. ಒಂದು ಜಮಖಾನ ಇತ್ತು ಹಾಸ್ಕೊಂಡು, ಚಳಿ ಬೇರೆ ಆಗ್ತಾಯಿತ್ತು. ಸೊ ಹಾಗಾಗಿ ನಾನು ಸ್ಕಾರ್ಫ್ ಎಲ್ಲ ಕಟ್ಕೊಂಡು ಮಲ್ಕೊಂಡೆ. ಒಂದು 12 ಗಂಟೆಗೆ ಬಂದು ಮನೆಗೆ ಹೋಗ್ಬಿಡೋಣ, ಏನೂ ಇಲ್ಲ ಬನ್ನಿ ಅಕ್ಕ, ಇಲ್ಲೇ ಒಂದು 10 ಕಿಲೋಮೀಟರ್ಸ್ ಆಗುತ್ತೆ, ಮಾರ್ನಿಂಗ್ ಅಲ್ಲಿಂದನೇ ರೆಡಿಯಾಗಿ ಬರ್ತೀವಿ ಅಂತ ಹೇಳಿದ್ರು ಅಂದ್ಬಿಟ್ಟು ಮತ್ತೆ ನಾವು ಅಲ್ಲಿಗೆ ಹೋದ್ವಿ. ಸಂಪ್ರೀತ್ ಅವ್ರನ್ನ ಅಲ್ಲಿಗೆ ಬರೋಕ್ಕೆ ಹೇಳಿದೆ. ಅವ್ರು ಹಾಸ್ಪಿಟಲಿಗೆ ತೋರಿಸ್ಕೊಂಡು ಡೈರೆಕ್ಟ್ ಅಲ್ಲಿಗೆ ಬಂದರು. ಬೆಳಗ್ಗೆ ಎದ್ದು ನಾನ್ ಬ್ರೈಡಲ್ಸ್ಗೆಲ್ಲರಿಗೂ ರೆಡಿ ಮಾಡಿ ಮನೆಗೆ ಬಂದು ಅಮ್ಮ ಅವಲಕ್ಕಿ ಉಪ್ಪಿಟ್ಟು ಮಾಡಿದರು. ಇಬ್ಬರೂ ತಿಂದ್ಕೊಂಡು ಇವತ್ತಿನ ದಿನನ ಇಲ್ಲಿಗೆ ಎಂಡ್ ಮಾಡಿದೆ. ಇದಿಷ್ಟ ಆಗಿತ್ತು ಈ ವ್ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡಿ. ಹಾಗೆ ನೀವು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಥ್ಯಾಂಕ್ ಯು.